ಅತಿಯಾಯಿತು ಮೈಕ್ರೋ ಫೈನಾನ್ಸ್ಗಳ ಕಿರುಕುಳ. ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಯ ಕಿರುಕುಳಕ್ಕೆ ಮನನೊಂದ ಮಹಿಳೆ ಆತ್ಮಹತ್ಯೆಗೆ ಯತ್ನ. ತಾಲೂಕಿನಲ್ಲಿ ಅಣಬೆಗಳಂತೆ ಹುಟ್ಟಿಕೊಂಡಿರುವ ಖಾಸಗಿ ಫೈನಾನ್ಸ್ಗಳು. ಪ್ರತಿ ಗ್ರಾಮೀಣ ಭಾಗದ ಮಹಿಳೆಯರು 10 ರಿಂದ 12 ಫೈನಾನ್ಸ್ಗಳಲ್ಲಿ ಸಾಲ. ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬೇಸತ್ತ ರೈತ ಮಹಿಳೆ. ಪ್ರತಿದಿನ ಮನೆ ಬಾಗಿಲಿಗೆ ಬಂದು ಗಲಾಟೆ ಮಾಡುತ್ತಿರುವ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು. ಜಿಲ್ಲೆಯ ಕೊರಟಗೆರೆ ತಾಲೂಕಿನ ಜಟ್ಟಿ ಅಗ್ರಹಾರ ಗ್ರಾಮ ಪಂಚಾಯತ್ ಥರಟಿ ಗ್ರಾಮದಲ್ಲಿ ಘಟನೆ. ಥರಟಿ ಗ್ರಾಮದ ಮಹಿಳೆ ಲಕ್ಷ್ಮಿ ಆತ್ಮಹತ್ಯೆಗೆ ಯತ್ನಿಸಿದ ಮಹಿಳೆ. ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಆದೇಶ ಗಾಳಿಗೆ ತೂರಿದ ಮೈಕ್ರೋ ಫೈನಾನ್ಸ್. ಕೇರಳ ಮೂಲದ ನವಚೇತನ ಮೈಕ್ರೋ ಫೈನಾನ್ಸ್ನಿಂದ ದಿನ ಪ್ರತಿ ಹಣ ಕಟ್ಟುವಂತೆ ಕಿರುಕುಳ. ಗುಂಪು ಸಂಘಗಳ ಮೂಲಕ ಫೈನಾನ್ಸ್ ಹಣ ಪಡೆದಿರುವ ಮಹಿಳೆಯರು. ಬರಗಾಲದಲ್ಲಿ ನಮ್ಮಿಂದ ಹಣ ಕಟ್ಟಲು ಆಗುತ್ತಿಲ್ಲ. ಸ್ವಲ್ಪ ಕಾಲಾವಕಾಶ ಕೋರಿದ ಮಹಿಳೆ. ಈಗ ಹಣ ಹೊಂದಿಸಲು ಆಗುತ್ತಿಲ್ಲ. ನೀವು ಈ ರೀತಿ ಕಿರುಕುಳ ನೀಡಿದರೆ ನಾವು ಆತ್ಮಹತ್ಯೆ ಮಾಡಿಕೊಳ್ಳುವ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಎಂದ ಮಹಿಳೆ. ಏನಾದರೂ ಮಾಡಿಕೊಂಡು ಸಾಯಿ, ನಮಗೇನು ಬೇಕು, ಹಣ ಕಟ್ಟು ಎಂದ ಮೈಕ್ರೋ ಫೈನಾನ್ಸ್ ಸಿಬ್ಬಂದಿ ದೀಪಕ್. 3 ತಿಂಗಳ ಕಾಲ ಯಾವ ಮೈಕ್ರೋ ಫೈನಾನ್ಸ್ ಹಾಗೂ ಬ್ಯಾಂಕ್ಗಳು ಹಣ ವಸೂಲಿ ಮಾಡದಂತೆ ಆದೇಶ ಹೊರಡಿಸಿದ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್. ಜಿಲ್ಲಾಧಿಕಾರಿ ಆದೇಶಕ್ಕೆ ಕ್ಯಾರೆ ಎನ್ನದ ಮೈಕ್ರೋ ಫೈನಾನ್ಸ್. ಸಂಬಂಧಪಟ್ಟ ಅಧಿಕಾರಿಗಳು ಸದ್ಯಕ್ಕೆ ಹಣ ವಸೂಲಿ ಮಾಡದಂತೆ ತಡೆಯಲು ಹೇಳಬೇಕು ಎಂದು ಮಹಿಳೆಯರು ಅಳಲು ತೋಡಿಕೊಂಡರು. ನೀನೇನ ಮಾಡ್ಕೊಳ್ಳ ಹುಡುಗಿ ಹಂಗ ಹೊಳ್ಕೊಳ್ತೀಯಪ್ಪ. ಲೇ ನೀನ್ ಮಾಡ್ಕೊಳ್ಳ ಯಾರು ಬಂದಿಲ್ಲ ಸಂಘರು. ಮಂಜಾ ನೀನು ಹೊಟ್ಟೆ ಕೂತ್ಕೊಂಡು ಹುಡುಗಿ ಸಾಯ್ತಿಂದ ಸಾಕತ್ತಾಗ ಹೊಳ್ತಿದ್ಲ ಏನ್ ಮರ ಅಂತ ಲೇ ನೀನ್ ಯಾಕ ತಿಕ್ಕ ಮುಚ್ಕೊಂಡು ನಿಂದೇನ್ ಕೆಲಸ ನೋಡ್ಕೊಳ. ನೀನ್ ಯಾರ ಮಾಡ್ಕೊಳ. ಲೇ ಮಾಡ್ಕೊಳ ನೀನು. ನಿಧಾನ ಮಾತಾಡಿದ್ರೆ ಕಿತ್ತಾರಾಕಂತ ಕೊಡುವಾಗ ಗೊತ್ತಿರಲ್ವಾ? ಮಂಜಾ ಲಕ್ಷ್ಮಿ ಎತ್ತದ್ಲೆ ಲಕ್ಷ್ಮಿ ಎತ್ತದ್ಲು ಲಕ್ಷ್ಮಿ ಎತ್ತದ್ ನೋಡಕ್ಕ ಅವಳು ಲಕ್ಷ್ಮಿ ಎತ್ತದ್ ನೋಡಕ್ಕ